ಕಂಡಾಡು ಬಗಲಾಗ ಉರಿ ಬಿಟ್ಟ ಕೌಂದಿ ಹೊಚ್ಕೊಂಡು ಮನ್ಯಾಗ ಮನೆಗೆ ಅವ ಹೌದೌದ್ರಿ ಕಿವ್ ಬಂದ ನೋಡ್ರಿ ನೀನ್ ಹುಟ್ಟಿದ್ದು ಕಣ್ ತೆರದಾನ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ಎಲ್ಲಿ ದೊಡ್ಡವ ಅಪ್ಪ ಇದು ಅಲ್ಲದ ತಮ್ಮ ಈಗ ಹೆಂಗ ಈಗ ಸುದ್ದಿ ಬ್ಯಾರೆ ಬಂದದ್ರಿ ಏನ್ ಬಂದದ ಯಾಕಂದ್ರ ಈಗ ಹಾಲು ಬರ್ತಾವತ್ರಿಪ್ಪ ಹೆಂಗ್ರಿ ಹೆಂಗ ಹಾಲು ಬರ್ತಾವತ್ತ ಹಾಲು ಹೆಂಗ ಬರ್ತಾವತ್ತ ಹೆಂಗ ಗಾಂಡ ಮುಟ್ಟಿದ ತಕ್ಷಣ ಹಾಲು ಬರ್ತಾವ ಗಾಂಡ ಇರ್ಲಿಕ್ಕ ನಿನಗ ಹಾಲು ಬರಂಗಿಲ್ಲ ಅಂತ ಕಿವ್ ಬಂದ ನೋಡ್ರಿ ಹಾಲಿನ ಮಾರ್ಯಾವ ಗಾಂಡ ಮುಟ್ಟ ಅಂದ್ರೆ ಎಟ್ ಬಂದಾವ ಮೊಳಕಾಲ ಮಠ ಬಂದಾವ ಏನು ಸಾಂಟ ಮಠ ಬಂದಾವ ಬೇಕ್ರಲ್ಲ ಹಾಲು ಎಟ್ ಬಂದಾವ ಏ ತಮ್ಮ ಗಾಂಡ ಮುಟ್ಟಿದ ಬಳಕ ಹಾಲು ಬರ್ತಾವತ್ತ ನೀ ಹೇಳ್ತಿ ನನಗೊಂದು ಸಂಶಯ ಬರ್ತದ್ರಿ ಏನಾಗೈತಿ ಈ ಎಕ್ಕೆ ಗಿಡಕ್ಕ ಹತ್ತಿ ಗಿಡಕ್ಕ ಕಳಿ ಗಿಡಕ್ಕ ಹಾಲು ಬಿದ್ದ ಹಾಲು ಇವನ ಹೋಗಿದ್ದನ ಅಲ್ಲಿ ಇವ್ರು ತ್ಯಾಕಿ ಹೊಡ್ಕೊಂಡ್ ಕೂತಾರ ಹೋಗಿ ಸುಮ್ಮ ನಿನ್ನ ಮಾತಿನಂತೆ ಕೇಳತ್ತನ್ನ ಗಾಂಡ ಮುಟ್ರ ಹಾಲು ಬರ್ತಾವ ಎಕ್ಕೆ ಗಿಡಕ್ಕೆ ಹಾಲು ಬಿದ್ದಾವ ಹತ್ತಿ ಗಿಡಕ್ಕೆ ಬಿದ್ದಾವ ಮತ್ತ ಕಳಿ ಗಿಡಕ್ಕೆ ಬಿದ್ದಾವ ಇತ್ತಕ್ಕೆಲ್ಲ ಯಾರು ಹಾಲು ಕೆಡಿವ್ಯಾರು ಇವ್ರ ಅಲ್ಲಿ ತ್ಯಾಕಿ ಹೊಡ್ಕೊಂಡ್ ಕೂತಾರ ಅಲ್ಲಿ ಹೋಗಿದ್ದೇನ ಲಕ್ಷ್ಮಣ ಮತ್ತ ಎಕ್ಕೆ ಗಿಡದಾಗ ಗಿಡಗಳು ಫರ್ಕ್ ಅದಾವ್ರಿ ಮತ್ತ ಹಂಗ ಹೆಣ್ಣ ಎಕ್ಕೆ ಗಿಡನ ಬೇರೆ ಗಂಡ ಎಕ್ಕೆ ಗಿಡನ ಬೇರೆ ಹೆಣ್ಣ ಎಕ್ಕೆ ಗಿಡ ಕಟ್ಟ ಹಾಲು ಬೀಳ್ಬೇಕಾಗಿತ್ತು ಗಂಡ ಎಕ್ಕಿ ಗಿಡಕ್ಕೆ ಏನಾಗತೈತಿ ಅದಕ್ಕೂ ಹಾಲು ಬೀಳೋದವ ಅದಕ್ಕೆ ಯಾರು ಹೋಗಿ ಮುಟ್ಟ್ಯಾರ ಇವನ ಹೋಗಿದ್ರಿ ಇವಂದು ಓದ ಊರಿದ್ದಲ್ಲಿ ಅಲ್ಲ ನಿನ್ನ ಹಾಲಿಗೆ ಬೆಂಕಿ ಹತ್ತಲಿ ಏನು ಮಾತಾಡತಿ ಏ ತಮ್ಮ ಏನಾಗೈತಿ ಇದೊಂದು ಮಾತ ಹೆಣ್ಣಿಗೇನ ಗಂಡ ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗೆ ಹಾಲು ಬರ್ತಾವ ಒಪ್ಪಗೋಣ ಹೌದೌದ್ರಿ ನಿನ್ನ ಮನೆಗೆ ಬಂದ ಬಳಕ ನನಗೆ ಎದಿಗೆ ಹಾಲು ಬಿದ್ದವು ಸತತ ಬೀಳ್ಕೋತ ಇರ್ಬೇಕವ ಇರ್ಬೇಕ್ರಿ ನೀ ಒಂದು ಸಲ ಮುಟ್ಟಾಟ ಗಪ್ಪ ಇರ್ತೇನೆ ಅದ್ರ ಮೇಲೆ ಹಂಗ ವಯಸ್ಸಾದ ಮೇಲೆ ಯಾಕೆ ಗಪ್ಪ ಆಗ್ತಾವ ಹಾಲು ಅವಾಗ ಯಾಕೆ ಬರಂಗಿಲ್ಲ ಅವಾಗ ಎಷ್ಟಾಗಿರ್ತಾವ ವಯಸ್ಸ ತಮ್ಮ ನೋಡು ಇವಂಗೂ ಒಂದು 50 ಆಗಿರ್ತಾವ ನನಗೊಂದು 45-50 ತಿಳ್ಕೊ ನಿಮಗೂ 50 ಹಿಡ್ಲ ಮತ್ತ ಅವಾಗ ಮುಟ್ಟುಗೊತ್ತ ಇರ್ತಿಲ್ಲ ಲಕ್ಷ್ಮಣ ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಅವಾಗ ಇವ್ರು ಸ್ವಿಚ್ ಆಫ್ ಆಗಿರ್ತೈತ್ರಿ ಏನದ ಬ್ಯಾಟ್ರಿ ಇಸ್ ಕಣದಾಳ ಲಕ್ಷ್ಮಣ ಇಸ್ ಲೋ ಮತ್ತ ಚಾರ್ಜ್ ಹಾಕ್ಲಕ್ ಇಲ್ಲೇ ಬರ್ಬೇಕ ಈ ಕಡೆ ರೀ ನಮ್ಮ ಬೋರ್ಡ್ಕ ಬರ್ಬೇಕತ್ತೀಯ ಇಲ್ಲೇ ಬೋರ್ಡ್ಕ ಬರ್ಬೇಕ ತಮ್ಮ ಬ್ಯಾಟ್ರಿ ನಿಂದ ಲೋ ಮಾಡೋದು ನನ್ನ ಕೈಯಾಗದ ಹೊಳ್ಳಿ ಚಾರ್ಜ್ ಮಾಡೋದು ನನ್ನ ಕೈಯಾಗದ ಮುಂದೆ ಗಾಂಬಿ ಬಿದ್ದಾಗ ಮಾಯ ಸುಮ್ಮ ಗಾಂಬಿದ್ದಾಗ ಒಳಗ ಕಾಮ್ ಉತ್ಪತ್ತಿ ಆಗ್ತತಿ ದೋತ್ರ ನೋಡ್ರೆ ಮಾಯ ಆಗುದಿಲ್ಲ ದೋತ್ರ ನೋಡ್ರೆ ಮಾಯ ಆಗ್ತತಿ ಬಡದಾಡ್ ಚಾಲು ಆಗ್ತಾವ ಸೀರಿದ್ರ ನೋಡಿ ಹೆಂಗ ಜಿಗಿದಾಡ್ತಾನ ಥೈ ಕುಣಿತಾನ ಅದಕ್ಕೆ ತಮ್ಮ ಏನ ಗಾಂಡ ಮುಟ್ರ ಬೀಳ್ತಾವಂದಿ ಮತ್ತೇನಾಗೈತಿ ಗಾಂಡನ ಮುಟ್ಟಿಸ್ಕೊಳ್ಳಲ್ದ ಹೋಗ್ಬೇಕಿಗೆ ಹಾಲು ಬಿದ್ದಾವ ಯಾರಿಗ್ರಿ ಇದೆಲ್ಲ ಬಹಿರಂಗದಾನ ತಿಂದ ಪುರಾಣ ಲೇಖೆ ಹೇಳ್ತಾನೆ ಕೇಳ ಹೆಂಗ ಗಾಂಡ ಮುಟ್ಟಾಟ ಹಾಲು ಬೀಳ್ತಾವಂದಿ ಗಾಂಡನ ಮುಟ್ಟಿಸ್ ಇದಪ್ಪ ಡಪ್ಪ ಬಾರ್ಸವ್ರ ಗತ್ತ ಹೌದು ಏನು ಮಾಡ್ಲತ್ತೀರಿ ನಿಮ್ಮನ ಹೆಂಗ ಮಾಡ್ಲತ್ತಾರು ಇವನು ತಗದ ಬೇರೆ ಅಲ್ಲ ಹೆಂಗ ಕೊಟ್ಟಾಟ ಕೂಡ ಬಿಟ್ಟಟ್ಟು ಬಿಡತ್ತ ನಡ್ದ ನೋಡ್ರಿ ಮಾಡ್ಕೋತಗದ ಏ ಹುಚ್ಚಪೇಲಿ ಏನಾಗೈತಿ ನಿನ್ನ ಪರಮಾತ್ಮ ಅಂದ್ರ ಪರಮಾತ್ಮನ ಕಬರ್ ಹಿಡಿದಿಲ್ಲ ನನ್ನ ತಾಯಿ ಕಾಳಿಕಾದೇವಿ ಏನ್ ಮಾಡ್ಯ ಕೆಳಗೆ ಬಿದ್ದಳತ್ತಿದ್ಯೋ ಕೊಳ್ಳಾಗ ರುಂಡದ ಮಾಲೆ ಹಾಕೊಂಡ ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತಂತ ಅವತಾರ ಐತೆಕದ ಹೌದೌದ್ರಿ ನೀನು ನೆತ್ತಿ ಮ್ಯಾಗ ಕಾಲು ಕೊಟ್ಟು ಹೋಗುವ ನಿನ್ನ ಮಸಿನಾಳ ಊರಿಗೆ ಕಾಲಾಗಿಂದ ಒಂದು ಕೀಡಿದಿ ಎಟ್ಟು ಒದ್ದಾಡ್ಲಕತ್ತಿದಿ ಏನ್ ಹೇಳತಾನು ಏನ್ ಹೇಳ್ತಾನ ತಮ್ಮ ಏನ್ ಹೇಳ್ತಾನ ಎದ್ದ ತಕ್ಷಣ ಬಹಳ ಹುದಲಕ ಬಿದ್ದಾನ್ರಿ ಹುಡುಗ ಹೆಂಗ ನಾವು ಶಾಂತಿ ತಂದು ಕೊಟ್ಟಾಗ ನೋಡಿ ಮಾಡ್ತೀರಿ ಅಪ್ಪ ತಂದು ಕೊಟ್ಟಾಗ ಮಾಡ್ತಿದ್ರಿ ಅಂತ ಹೇಳ್ತಾನು ಇರ್ಲಿಕ್ಕ ಗಪ್ಪ ಇರ್ತಿದ್ವತ್ತ ನಾವು ಮನ್ಯಾಗ ನೀವು ಅನ್ಕತ್ತಕ ಗಪ್ಪ ಇದ್ರಿ ಅತ್ತ ಹುಚ್ಚ ಪ್ಯಾಲಿ ನಿನಗಿನ ಮೊಳ ಬಿಟ್ಟಿಲ್ಲನ ಹೆಂಗ ಯಾರ ಮನೆ ಅಂದ್ರೆ ಬಂದು ನಾ ಇದ್ದದ ಊರು ಬೇರೆ ನಿನ್ನ ಊರಾಗ ಬಂದ ನಡ ಮನ್ಯಾಗ ಕೂತ್ಕೊಂಡ ನಾ ಕಾರ್ಬಾರ ಮಾಡ್ತಾನಂದ್ರ ನಾನು ಡಿಗ್ರಿ ಇಟ್ಟಿರ್ಬೇಕು ಹೇಳು ನನ್ನ ಊರ ಬೇರೆ ನಿನ್ನ ಊರಾಗ ಬಂದ ಏನ್ ಮಾಡ್ತೀರಿ ನನ್ನ ಕೈಯಾಗೆ ಶಾಂತಿ ಆಗೈತಿವ ಏನ್ ಮಾಡ್ತಾನ ಮೂಲೇನ ಪಿಸಿಯು ಬತ್ತ ಕಣದಳ ಗಂಡನ ಕೈಯಾಗ ಉಪ್ಪಾಗೈತಿವ ಓಡಿ ಹೋಗೋದ ಬಿಡಾಡಿ ನಾಯಿ ಇದ್ದಂಗ ನನ್ನ ಕೈಯಾಗ ಸುಮ್ಮ ನಾಯಿ ಕುನ್ನಿಗತ್ಲೆ ಓಡಾಡೋದ ನಿನ್ನ ಕೆಲಸ ಆಟ ಆಡ್ಸುದ ನಿನ್ನ ಒಂದು ಬಳ್ಳಿನ್ಯಾಗ ಆಟ ಆಡ್ಸುವಲ್ ನನ್ನ ಎಲ್ಲಿದ್ ಯಾರ ಮನೆ ಅಂದ್ರೆ ಬಂದ ನಿನ್ನ ಮನ್ಯಾಗ ಬಂದ ನಿನ್ನ ಮೇಲೆ ಕಾರ್ಬಾರ ಮಾಡ್ತಾನಂದ್ರ ನನ್ನ ಡಿಗ್ರಿ ಇಟ್ಟಿರ್ಬೇಕು ಹೇಳು ಲಕ್ಷ್ಮಣ ಶಾಂತಿ ತಂದು ಕೊಡಬೇಕ ಶಾಂತಿ ತಂದು ಕೊಟ್ಟೆ ಕೊಡಬೇಕಾಗತದ್ರಿ ಶಾಂತಿ ತಂದು ಕೊಟ್ಟ ಬಳಕ ತಮ್ಮ
ಶಾಂತಿದ ತಂದು ಕೊಡ್ತದ ಅಡಿಗೆ ಮಾಡವ್ರು ನಾವ ಏನದ ಖಾರ ಆಗೈತೋ ಏನೋ ಉಪ್ಪು ಆಗೈತೋ ಏನೋ ಸಪ್ಪಗೈತೋ ಏನೋ ಹುಳಿ ಐತೋ ಯಾರ ನೆಕ್ಕಿ ನೋಡ್ತಾರ ಇದನ್ನ ಅದನ್ನೆಲ್ಲ ನೋಡಿ ಅಡಿಗೆ ಮಾಡಿ ತಿರ್ಬ್ಯಾಡಿ ನಾವು ಕೈಯಾಗ ಹಾಕೊಂಡು ನೆಕ್ಕಿ ನೋಡಿ ಅವಾಗ ಎಂಜಲ ಸೌಂಟ ಬೊಗಣ್ಯಾಗ ಹೋಗದ ಇದ ಕೂತಿರ್ತೈತಿ ನೋಡ್ರಿ ಪತ್ರೊಳಿ ಹಾಸ್ಕೊಂಡು ಹೊರಗೆ ನನಗಟ್ಟ ನೀಡ್ರಲಿ ಹೆಂಗಸರಿ ಅಂದ್ರಾತಿ ನಾವು ಇವು ನನ್ನ ಹೆಂಗ್ಸಲಾತಿರು ತಂಗಳ ತುಕಡಿ ನನಗ ದೊಡ್ಡದಾಗಿತ್ಯ ನೀ ಅಪ್ಪ ದೊಡ್ಡ ಎದರಾಗ ದೊಡ್ಡದು ಎಲ್ಲಿ ದೊಡ್ಡ ಅಪ್ಪ ಅದನ್ನೆಲ್ಲ ಬಿಟ್ಟನ್ರಿ ಕುಸ್ತಿ ಯಾವರ್ಕ ಬಂದ ನೋಡ್ರಿ ಎಲ್ಲ ಬಿಟ್ಟು ಅದನ್ನ ನಿರ್ವಾಹಕರೇ ಸಂತಿ ತಂದು ಕೊಡಬೇಕ್ರಿ ಹೌದ್ರಲ್ಲ ಸಂತಿ ತಂದು ಕೊಡ್ಬೇಕು ಉಪ್ಪು ತಂದು ಕೊಡ್ಬೇಕು ಎಲ್ಲ ತಂದು ಕೊಡ್ಬೇಕು ಅಂದ್ರನ ಕೊಡ್ಲಿಲ್ಲ ಅಂದ್ರ ಚೇಂಜ್ ಮಾಡಿ ವ್ಯವಸ್ಥೆ ಬಂದ್ ಆಗ್ತತಿ ಎದರದು ರೊಟ್ಟಿ ಊಟದ ನೀವೇ ಅಂದ್ರೆ ತಿಳ್ಕೊತಿರ್ಲ ಚೇಂಜ್ ಮಾಡಿ ವ್ಯವಸ್ಥೆ ಅಂದ್ರೆ ನೀವು ಬೇರೆ ಅದ ಮತ್ತ ಚಂಜಿ ಬಾಕ್ರಿ ಬಂದ್ ಆಗ್ತತಿ ಅಂದಿ ಚೇಂಜ್ ಮಾಡಿ ಊಟ ಬಂದ್ ಆಗ್ತದ್ರಿ ಯಾವ ಊಟ ಇದು ಹೊಟ್ಟೆ ಊಟ್ರಿ ಆ ಊಟ ಅಲ್ರಿ ಹರೇ ಹಾ ಆದಿಯಲ್ಲಿ ಎದ್ದಕ್ಕೆ ನನ್ನ ಹೆಣ್ಣ ಅನಾದಿಗೆ ತಾಕೊಟ್ಟಳು ಬಾಣ ಅನಾದಿಗೆ ತಾಕೊಟ್ಟಳು ಬಾಣ ಏ ಆದಿ ಅನಾದಿ ಬಾಡ್ಯ ಬುಣಾದಿ ಮಾಡ್ಯಾಳೋ ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳೋ ನಿರ್ಮಾಣ ಅವ್ವ ಕೊತ್ತ ಮಾಡ್ಯಾಳೋ ನಿರ್ಮಾಣ ಬಾಡ್ಯ ಬುಣಾದಿ ಮಾಡ್ಯಾಳೋ ನಿರ್ಮಾಣ ಆಯ ಕೊತ್ತ ಮಾಡ್ಯಾಳೋ ನಿರ್ಮಾಣ ಆಯ ಕೊತ್ತ ಮಾಡ್ಯಾಳೋ ನಿರ್ಮಾಣ ಶೂನ್ಯ ಮಾ ಶೂನ್ಯದಕ್ಕೆ ಹೆಣ್ಣ ಆದ ಶೂನ್ಯದಕ್ಕೆ ಆದ ಶೂನ್ಯದಕ್ಕೆ ಹೆಣ್ಣ ಸೃಷ್ಟಿ ಹುಟ್ಟಿಸ್ಬೇಕಂತ ಎಚ್ಚಾತವನ್ನ ಮಾಡ್ಯಾಳೋ ನಿರ್ಮಾಣ ಆಯ ಕೊತ್ತ ಮಾಡ್ಯಾಳೋ ನಿರ್ಮಾಣ ಆಯ ಕೊತ್ತ ಮಾಡ್ಯಾಳೋ ನಿರ್ಮಾಣ ಏ ಸೃಷ್ಟಿ ಹುಟ್ಟಿಸ್ಬೇಕಂತ ಎಚ್ಚಾತವನ್ನ ಮಾಡ್ಯಾಳೋ ನಿರ್ಮಾಣ ಆಯ ಕೊತ್ತ ಮಾಡ್ಯಾಳೋ ನಿರ್ಮಾಣ ಶೂನ್ಯ ಮಾ ಶೂನ್ಯದಕ್ಕೆ ಹೆಣ್ಣ ಆದ ಶೂನ್ಯದಕ್ಕೆ ಆದ ಶೂನ್ಯದಕ್ಕೆ ಹೆಣ್ಣ ಏ ಮೂರು ಮಂದಿನ ಹುಟ್ಟಿಸಿ ತಾಯಿ ಮಾಡ್ಯಾಳೋ ರಕ್ಷಣ ಮೂರು ಮಂದಿನ ಮಾಡ್ಯಾಳೋ ಜಾಪನ ಗಂಡ ಹಾಡನ ಮಾಡ್ಯಾಳೋ ರಕ್ಷಣ ಜಾಹಿರತ ತಣಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಏ ಕಂದವಾಸುನ ಚಂದದ ಕವಿಗಳು ಹೊಳಗ ಬಾನ ಹೊಳಗ ಬಾನ ಮೋತಿ ಹೊರಗ ಬಾನ ಗಂಡ ಹಾಡ ಹೊರಗ ಬಾನ ವಾಸುನ ಚಂದದ ಕವಿಗಳು ಹೊರಗ ಬಾನ ಮೋತಿ ಹೊರಗ ಬಾನ ಗಂಡ ಹಾಡ ಹೊರಗ ಬಾನ ತಮ್ಮ ಏನು ಹೇಳತ್ತಾರಪ್ಪ ಮತ್ತೇನು ಹೇಳತ್ತಾನ್ರಿ ಶಕ್ತಿ ಸಂಬಂಧ ಸರಿಯಲ್ಲ ಹೇಳತಾನು ಏನಂತ ಹೇಳಿ ಶಕ್ತಿ ಸಂಬಂಧ ಸರಿಯಲ್ಲ ಅಂತ ಹೇಳತಾನ
ಗುರು ಮಾರ್ಗದಲ್ಲಿ ಇಲ್ಲ ಅಂತ ಹೇಳತ್ತಾರ ನೋಡಿಪ್ಪ. ಗುರು ಮಾರ್ಗದಲ್ಲಿ ಎಲ್ಲ ಹಿರಿಯರ ಬಲ್ಲಾರು. ಹೌದು ಪರಮಾರ ಐತಿ ನೋಡ ಗುರು ಕೀಲ. ಹೌದು ಹೆಚ್ಚ ಕಡಿಮೆಯನ ಬಾರದಂದರ ಶಕ್ತಿ ಸಾಂಬನ ಸರಿಯಲ್ಲ ನಮ್ಮ ಜೋಡಲ್ಲ. ಸಾಂಬನು ಜೋಡಲ್ಲ ಅಂತ ನಿಮಗೆ ಹೇಳ್ತಾನ. ಹುಚ್ಚ ಪೇಲಿ ಧಾರವಾಡ ಗುಳಿಗೆ ಮುಗ್ದವ ನಿನಗ್ ಕಣದಾಳದವ. ಯಾಕ ಸಾಂಬಾನ ಜೋಡಲ್ಲ ಅಂತ ನೀ ಹೇಳ್ತಿ. ಶಕ್ತಿ ನನಗ ಜೋಡ್ಬೇಕತ್ತ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರಿ ಕೂತ ನಿನ್ನ ಪರಮಾತ್ಮ. ಇದ ಪರಮಾತ್ಮನ ಇದ ಪರಮಾತ್ಮನ. ಆ ಪರಮಾತ್ಮ ಕೊಟ್ಟಾನ. ಇವ ಈ ಖಾನದಾಳ ಪರಮಾತ್ಮ ಅವಟ ಅರ್ಧ ಕೊಟ್ಟಾನ ತಮ್ಮ. ಈ ಖಾನದಾಳ ಪರಮಾತ್ಮ ಅರ್ಧ ಕೊಟ್ಟ ಅರ್ಧ ನಾರೇಶ್ವರಿಯಾಗೆ ನಾವು ಅರ್ಧ ಕೊಟ್ಟಾನ. ಇವ ಆದ್ರನ ಈ ಪರಮಾತ್ಮ ಪೂರ ಕೊಡ್ತಾನ. ಹೋಗು ಗುಡ್ದ ಇನ್ನ ಅವ ಅರ್ಧ ಕೊಟ್ಟ ನೀವು ಪೂರ ಕೊಡ್ಲಾಕ ಬೇಕ. ಹೇಳ್ತಾನ ನೋಡ್ರಿ. ಇವಂಗ 10 ಲಗ್ನ ಆಗ್ಲಕ್ ಪರ್ಮಿಷನ್ ಐತತಿ ಇವಂಗ. ಇವನ್ ಮಾತು ಕೇಳಿ ನೀವು ಹಾಕೋತ್ ಹೋಗ್ರಪ್ಪ. ಇವ್ ಬುದ್ಧಿ ಹೇಳಕ್ ಬಂದಿಲ್ರಿ ಇಲ್ಲಿ. 10 ಲಗ್ನ ಆಗ್ತಾರ್ದ ತಮ್ಮ. ಇವಂಗ ಯಾಕ 10 ಲಗ್ನ ಲಕ್ಷ್ಮಣ ಮಾತಾಡಿದ್ರ ಅವ್ರ ಸಂಸಾರದೊಳಗ ಅಡೆತಡೆ ಆಗಿದ್ರು ಏನಾಗ್ತದ? ಸಂಸಾರ ಶುದ್ಧಾಗಿ ಹೋಗಿರ್ಬೇಕು ಅಂತ ಮಾತು ಹೇಳು. ಇದು ಶಿವಶಕ್ತಿ ವಾದದೊಳಗ. ಇವನದಾಗದ ಬೇರೆ ಇವನದಾಗ ಹೆಂಗ ಮನ್ಯಾಗ ಒಂದ ಲಗ್ನ ಮಾಡ್ಕೊಂಡಿರ್ದ ನನ್ನ ಮತ್ತೊಂದು ಮನೆಗೆ ಹನಿಕೆ ಹಾಕಿರ್ಲೇನೋ ಲೆಕ್ಕದ ಇವಂದು. ಅಲ್ಲ ನಿನ್ನ ಕಾಚರ ಕಂಪನಿ ಇವ್ 10 ಲಗ್ನ ಆಗ್ಬೇಕಾದ್ರೆ ಯಾರನ್ನ ಆಗ್ತಾನು? ಒಂದ್ ಲಗ್ನ ಅದಿ 2 ಅದಿ 3 ಅದಿ 4 ಅದಿ 5 ಅದಿ ಏನಿಂದ 10 ಆಗ 10 ಆದ್ರೂ ನನ್ನಂತದೊಂದು ಗೊಂಬಿನ ಆಗಬೇಕು. ನಿಮ್ಮಂತದ ಗೊಂಬಿ ಬೇಕ. ನಿಂದ 10 ಲಗ್ನ ಆದ್ರೂ ನನ್ನಂತದ ಬೇಕಲ್ಲ. ಯಾಕ ಅಲ್ಲೇ ಹಿಂದಿ ಬರ್ಮಂದಿ ಎಷ್ಟ್ರಾದಾರಲ್ಲ ಅಲ್ಲೇ ತಗೋಲ್ಲ ಅವ್ರ ಮದುವೆಯಾಗ. ಹಿಂದ ಖುಲ್ಲ ಅದಾರಲ್ಲ ಅವ್ರ. ಆ ಖುಲ್ಲ ಇದ್ದವ್ರನ್ನ ಆಗತ್ತೀಯ. ಅವ್ರಕ್ಕೆ ಮೊದಲು ಮಾಡ್ಕೊಂಡ ಹಲಿಗೆ ಹೊಡೆದಿರ್ತಾನ ತಮ್ಮ ಇವ. ನೀ 1 ಆಗು 10 ಆಗು 20 ಆಗು ನೀ ಎಷ್ಟಾದ್ರು ಮತ್ತೆ ನನ್ನಂತದೊಂದು ಹೆಣ್ಣಿನ ಲಗ್ನ ಆಗಬೇಕು. ಮತ್ತೊಂದು ಮಾತು ಹೇಳ್ದ. ಏನತ್ತ? ಇವ 2 ದಿವಸ ಹೊರಗೆ ನಿಂತು ಬರ್ತಾನತ್ತ ತಮ್ಮ. 10 ಜನ ನಿಂತು ಲಾಜಿಂಗ್ ಮಾಡಿ ಬರ್ತಾನತ್ತ ಇವ. 10 ದಿವಸ ಹೊರಗೆ ನಿಂತು ರೂಮ್ ಮಾಡಿ ಬರ್ತನು. ಹಂಗ ನೀ ಹೆಣ್ಮಗಳು ಹೋಗಿ ರೂಮ್ ಮಾಡಿ ಬರ್ತೀನಂತ ಕೇಳ್ತಾನ. ರಾತ್ರಿ ಬಂದು ಬಾಗಲ ಬಡಿತಾನತ್ತ. ಮತ್ತ ಯಾರು ತಗೊಂಡು ಮಾರಿ ಒಯ್ತಾರ ಬಡಿಲ ಬಾಗಲ. ಇಲ್ರಿ ರಾತ್ರಿ ಅಕಸ್ಮಾತ್ ಬಾಗಲ ತೆಗಿಲಿಲ್ಲ ಅಂದ್ರೆ ಅದ ಜೀಪ್ ಆಯ್ತು ಆ ಕಡೆ ಹೋಗೋದು. ಮತ್ತ ನಾ ಬಾಗಲ ತೆಗಿಲಿಲ್ಲ ಅಂದ್ರ ಅದ ಜೀಪ್ ತಗೊಂಡ್ ಆ ಕಡೆ ಮತ್ತ. ತಮ್ಮ 10 ದಿವಸ ನಾ ಹೊರಗಿದ್ದ ಬಂದಂಗ ಹೆಣ್ಮಗಳು ನೀ ಇದ್ದು ಬರ್ತೀನಿ ಅಂತ ಕೇಳ್ತಾನ. ನೀ ಅಂದಂಗ ನಾವೊಂದು ಮಾತು ಕೇಳ್ತಾನೆ ನಿನಗ. ಈಗ 10 ದಿವಸ ಹೊರಗೆ ನೀ ನಿಂತು ಬರ್ತಿ ಕಬಲು ಕೊಡುನು. ಹೌದೌದ್ರಿ. 10 ದಿವಸ ನೀ ರೂಮ್ ಮಾಡಿ ಬರ್ತಿಪ್ಪ ಹೊರಗೊಂದ. ಯಾನು ಹುಡುಗಿ ಸಂಗಟ ರೂಮ್ ಮಾಡಿ ಬಂದಿರ್ತೀವ, ಯಾನು ನಿನ್ನಂತ ಒಂದು ಹುಡುಗನ ಸಂಗಟ ರೂಮ್ ಮಾಡಿ ಬರ್ತೀವ. ಒಂದು ಹುಡುಗಿ ಸಂಗಟ ಮಾಡಿ ಬಂದಿರ್ತಾನ. ಅಲ್ಲಿ ಆದ್ರೂ ನಾನಲ್ಲ. ಅಲ್ಲಿ ಆದ್ರೂ ನಾನು, ಮನ್ಯಾಗಾದ್ರು ನಾನು, ಹೊರಗಾದ್ರು ನಾನು. ಏನ್ ಅಲ್ಲಿ ಮಾಲಕ ತೊಗೊಂಡಿರ್ತೀಯ ಲಾಜಿಕ್ದಾಗ? ಇಲ್ಲ ಅದಾನ್ರಿ. ನೀನು ಮತ್ತೊಂದು ಮಾತು ಹೇಳ್ತಾನ. ಏನತ್ತ? ಕೇಳ ಆಫೀಸ್ಗೇನು ಪೀರಿ ಅಲ್ಲ ನೀನು ಅದ ಪೀರಿ ಒಳಗ ಎಲ್ಲ ಜಗ ಹುಟ್ಟ್ಯದ ಗೊತ್ತಿಲ್ಲ. ಅದಕ್ಕ ನಮ್ಮ ಮಂದೇವಡಿ ಗುರುಗಳು ಹೇಳ್ಯಾರಲ್ಲ. ಅದಕ್ಕೆ ಏನ್ ಹೇಳ್ಯಾರಪ್ಪ? ಜಗ ಎಲ್ಲ ಹುಟ್ಟ್ಯದ ಸೀರ್ಯಾಗ. ನಿನಗೇನ ಗೊತ್ತ ಪಿಚ್ಚಗಣ ಪೀರಿಯಾಗ? ಶಾಸ್ತ್ರ ಪುರಾಣದ ಅರ್ಥ ತಿಳಿದೈತಿ ಅನ್ನ ಕೇಳಿದ್ರ ಧಾರ್ಯಾಗ. ಚೆಲ್ಲ ಪೀಲಿ ಆಗಬೇಡ ಚೇರಿಯಾಗ. ಅಲ್ಲೇ ನಿನ್ನ ಕಣದಾಳ ಊರಾಗ ನಿನ್ನಂತ ಹುಳ ಲಕ್ಷ ಚೌರ್ಯಾಸಿ ಹುಟ್ಟ್ಯಾವ ಶರೀರ ಎಂಬು ಸೀರ್ಯಾಗ. ಇದೇ ನಮ್ಮ ಘಾಗ್ರಿಯಾಗ. ತಮ್ಮ ಹಂಗಿರಂಗಿಲ್ಲ ಅದು. ಹಂಗ್ರಿ ಏನ ಇರ್ಲಿ ಒಟ್ಟು ಶರೀರ ಎಂಬು ಸೀರೆ ಇದ್ದಾಗನ ಶರೀರ ಬೇಕ್ರಿ. ಅಂಡಜ ಪಿಂಡಜ ಜಲಜ ಉದ್ಬೀಜ 84 ಲಕ್ಷ ಜೀವರಾಶಿ ಎಲ್ಲ ಶರೀರ ಎಂಬು ಸೀರೆಯಾಗ ಹುಟ್ಟಬೇಕಾಗ್ಯದ. ಹೌದೌದ್ರಿ. ಇದನ್ನ ಬಿಟ್ಟ ಕಡೆ ಹಾಕಿಲ್ಲ. ಇದನ್ನೆಲ್ಲ ಬಿಟ್ಟಾನ ತಮ್ಮ. ಇನ್ನೊಂದು ಕೇಳತ್ತಾನ್ರಿ. ಏನ? ನೀವು ಹನಿ ಮ್ಯಾಗ ಕುಕ್ಮ ಹಚ್ತೀರಿ. ಇದು ಗಾಂಡಂದ ಆತ. ಇನ್ನು ಇಲ್ಲಿ ಒಂದು ಹಚ್ತೀರಿ. ಇದು ಯಾವ ಗಾಂಡಂದ ಆತ ಕೇಳ್ತಾನ ನೋಡ್ರಿ. ನೆತ್ಯ ಕುಕ್ಮ ಹಚ್ತೀರಿ ಅಲ್ಲಿ ಯಾವ ಗಾಂಡದ ಅಂತ ಕೇಳ್ತಾನ. ನನಗೂ ಒಂದ್ ಸಂಶಯ ಬರ್ತೈತ್ರಿ ತಮ್ಮ. ಅದ್ ಒಂದ ನಾವ್ ಇನ್ನೊಂದು ನಾವ್ ಕರೆ ಏನ್ ಬಗ್ಗೆ ಬಿಟ್ಟಾನ. ಯಾವ್ದ್ರಿ? ಹಣಿ ಮ್ಯಾಗ ಕುಕ್ಮ ಇಡ್ತಾರಿ ಅಲ್ಲಿ ಒಬ್ಬ ಗಾಂಡದಾನು. ಮತ್ತೆ ನೆತ್ಯಾಗ ಓದಿಸ್ತೀರಿ ಅಲ್ಲಿ ಯಾವ ಗಾಂಡದಾನ ತಿಟ್ಟು ಕೇಳ್ಯಾನ. ಇವ್ ಕಿವ್ಯಾಗ ಹಚ್ತಾನ್ರ. ಇವಾಗ ಯಾವ ಗಾಂಡ? ಇವ್ ಕಿವ್ಯಾಗ ಕಿವಿ 2 ಕಿವಿ ಹಚ್ಚಿರ್ತಾನ್ರಲ್ಲ. ಇವನ ಕಿವ್ಯಾಗ ಒಬ್ಬ ಗಾಂಡ ಅದಾನ. ಇವಾಗ ಯಾವ ಗಾಂಡ ಹೇಳ್ತಾನ. ಶಾನೆ ಅದಾನ. ಅದಕ್ಕೆ ತಮ್ಮ ಸುಮ ಏನು ನೆತ್ಯಾಗ ಒಬ್ಬ ಯಾನ್ ಹಚ್ತಿ ಇಟ್ಟ ಕೇಳ್ಯಾನ ಪಾಡ. ಇನ್ನು ಹೋಳಿ ಹುಣ್ಣಿಮ್ಯಾಗ ಹೊಯ್ಕೋತೀರಿ ಯಾಕತ್ ಕೇಳಿಲ್ಲ. ಅದೊಂದು ಚಲೋ ನಮ್ಮ ಜನ್ಮ. ಅದು ಬರಬರಿ ಐತ್ರಿ. ಅವಂದು ಬರಬರಿ ಐತಿ. ಹೆಂಗ ಮತ್ತ ಅವಂದ್ ಯಾವ್ದು ಕಾರ್ಯ ರೀ ತಮ್ಮ? ದೀಪಾವಳಿ ಹೆಣ್ಣಿಂದ, ಪಂಚಮಿ ಹೆಣ್ಣಿಂದ, ಮತ್ತ ಈ ರಕ್ಷಾಬಂಧನ ಹೆಣ್ಣಿಂದ. ಇವೆಲ್ಲ ಹಬ್ಬಗಳು ಹೆಣ್ಣಿನ ಆಗ್ತಾವ. 11 ಎಷ್ಟದ ಎಲ್ಲ ಹೆಣ್ಣಿನ ಹಬ್ಬ ಅದಾವು. ಇವಂದ್ ಯಾವ್ದೈತಿ? ಯಾವ ಹಬ್ಬ ರೀ? ಹೊಯ್ಕೊಳ್ಳದ
ಹ್ಞೂ ಆ ಕಡೆ ಅದು ಬಂದಾರಿ ಒಂದು ಗಂಡಿಗೆ ಬೆಳಸು ಪುಂಡರ ಬಂದೆ ಏ ಗಂಡಸರ್ ಹುಟ್ಟಿಲೋ ಗಂಡೇಲಿ ನಿನ್ನ ಸ್ವಂಡಿ ಹೊಡೆದಾರೋ ಹ್ಯಾಂಡೇಲಿ ಏ ಗಂಡ ಹೆಚ್ಚಂತ ಬಂಡ ಮಾಡೋನೆಲ್ಲ ಹುಟ್ಟಿರೇನು ಗಾಳಿ ತಮ್ಮ ನೀವು ಹುಟ್ಟಿರೇನು ಬೋಟೇಲಿ ಏ ಗಂಡ ಹೆಚ್ಚಂತ ಬಂಡ ಮಾಡೋನೆಲ್ಲ ಹುಟ್ಟಿರೇನು ಗಾಳಿ ಭೂಮಿಗೆ ಹೆಪ್ಪ ಬಸವಣ್ಣ ಕಟ್ಟನಾಟ ಏ ಹೇಳತೀರಿ ಶಾಸ್ತ್ರ ನಿಮ್ಮ ಕೂಡ ಎಂತ ದೋಸ್ತಾರ ಏ ದ್ವಾಪರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲೇನು ವಿಸ್ತಾರ ಗಂಡ ಹಣ ಕೇಳಿಲೇನು ವಿಸ್ತಾರ ಮೂರು ಮಂದಿ ಕೇಳಿಲೇನು ವಿಸ್ತಾರ ಏ ದ್ವಾಪರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲೇನು ವಿಸ್ತಾರ ಗಂಡ ಹಣ ಕೇಳಿಲೇನು ವಿಸ್ತಾರ ಅದಕ್ಕೆ ಮೊದಲ ಭೂಮಿ ಎದ್ದೇದಿಲ್ಲ ಏ ಹೆಂಗ ಆತು ಆಕಾರ ನಿನ್ನೆ ಹುಟ್ಟ್ಯಾನ ಬಸವೇಶ್ವರ ಏ ಆಧಾರಿಲ್ಲದ ಸುಳ್ಳ ಯಾಕ ಹೋದ್ರ ತಿಳಿತು ನಿಮ್ಮ ಮಜಕೋರ ಮೂರು ಮಂದಿದ ತಿಳಿತು ನಿಮ್ಮ ಮಜಕೋರ ಹಣದವ್ರದ ತಿಳಿತು ನಿಮ್ಮ ಮಜಕೋರ ಏ ಆಧಾರಿಲ್ಲದ ಸುಳ್ಳ ಯಾಕ ಹೋದ್ರ ತಿಳಿತು ನಿಮ್ಮ ಮಜಕೋರ ಹಣದವ್ರ ತಿಳಿತು ನಿಮ್ಮ ಮಜಕೋರ ಗಂಡ ಹಾಡೋ ತಿಳಿತು ನಿಮ್ಮ ಮಜಕೋರ ಭೂಮಿ ತಯಾರಾಗುವುದಕ್ಕೆ ಬೀಜ ಬೇಕಾಗಿ ಮೊದಲ ಪಂಚಭೂತ ಕೂಡಲದ ಬ್ರಹ್ಮ ಸೃಷ್ಟಿ ಎಲ್ಲ ಪಂಚಭೂತಕ ಬೀಜಲ್ಲಿ ಹೇಳಬೇಕು ನೀವು ಆಕಾಶಕ ಬೀಜ ಯಾವಾಗ ಬರೆ ಬಯಲ ರೂಪ ಇರವಾದ ಇದು ನಿನ್ನ ಜೀವಕ ತಾಪ ನಿನ್ನ ಗುರುವಿನ ಕೇಳ ತಿಳಿಲಾರ್ದ ಹಾಡೋದು ಪಾಪ ಹಾಡೋದು ಪಾಪ ಅದು ನಿನ್ನ ಗುರುವಿನ ಕೇಳ ತಿಳಿಲಾರ್ದ ಹಾಡೋದು ಪಾಪ ಹಾಡೋದು ಪಾಪ ಅದು ಏ ನೀರೇ ನಿರಾಕಾರ ಎತ್ತ ಅಂದ್ರೆ ನೀವು ಮೊದಲ ನೀರಿಗೆ ಹೆಪ್ಪ ಕೊಟ್ಟವನ ಹೆಸರ ಹೇಳಕೋಲ್ಲ ನೀಗರ್ಯಾಡಿ ಹಾಡಿ ನೀವು ನಮ್ಮದೇನ ಕೇಳ್ತೋವದೆಲ್ಲ ಸಿಗಬಾರ್ದ ಸಿಕ್ಕಿದೆ ಬಾಂಧೋ ಅಲ್ಲಿ ಇಲ್ಲಿ ಪದಗಳ ತಂದು ಇದನ್ನ ಬಿಟ್ಟ ಹೇಳ ಮಾತು ಅಂದು ಮಾತಾಡೋ ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರದೆಂದು ನಂಗ ಎಂದೆಂದು ಹೆಂಗ ಎಂದೆಂದು ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರದು ಹೇಳ ಎಂದೆಂದು ಹುಡುಗ ಎಂದೆಂದು ನೀ ತಿಳಿದ ನೋಡು ತಮ್ಮ ಗಾಳಿ ಒಳಗ ಬೀಜಲ್ಲ ಹೌದಾ ನೀರಿನ ಒಳಗ ಸಹಿತ್ಯ ಎಲ್ಲಪ್ಪ ಗಂಡಿನ ಬೆಂಕಿಗೆ ಬೀಜ ಯಾವಲ್ಲಿ ಐತೆ ಹೇಳ ಇವ ಪಂಚಭೂತಗಳ ಐದು ಐದಕ್ಕೈದು 25 ಪಂಚಕರಣಿ ನೋಡು ನೀ ತರದು ತಮ್ಮ ತರದ ನಮ್ಮ ಗಿಡದ ಒಳಗ ಉತ್ಪತ್ತಿ ನಿಮ್ಮ ಬೀಜ ಹಾಳ ಬೀಜಂದು ಕೊಳಕ ಬೀಜಂದು ಕೊಳಕ ಬೀಜಂದು ತಮ್ಮ ಏನಾತ್ರಿ ಏನ ಕೇಳ್ತಾರ ನೋಡಿ ಯಾವ ಒಂದೇ ಒಳಗೆ ಎಬಿ ಸಾಬ್ರ ಏನ್ ಕೇಳತ್ತಾರು
ಗಂಡಿಗೆ ಬೆಳಸು ಪುಂಡಾರ ಬಂದಿರಿ ಗಂಡಸರು ಹುಟ್ಟಿಲೋ ಗಂಡಿಲಿ ನಿನ್ನ ಸ್ವಾಂಡಿ ಹೊಡೆಯುವ ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡವ್ ನೀನು ಹುಟ್ಟಿದೇನೋ ಗಾಳಿಲಿ ಹುಟ್ಟಿದೇನೋ ಗಾಳಿಲಿ ಬಿದ್ದಿದೇನೋ ಬುಟ್ಟಿಲಿ ಅವ್ರು ಬ್ಯಾರೆ ಅಂದಾರೆ ಮಾತು ನಾವು ಜರ ಅದನ್ನ ಮುಚ್ಚಿಡ್ಬೇಕಾಗಿದೆ ಯಾಕಂದ್ರ ಅಸಲಿನ ಶಬ್ದ ಅಡಿಗೆ ತಯಾರೈತಿಪ್ಪ ಯಾವ್ದು ಹೊಟ್ಟಿಗೆ ಹತ್ತೈತಿ ಅಷ್ಟ ತಗೋಬೇಕಾಗೈತಿ ಹೌದೌದ್ರಿ ಯಾವ್ದು ಹೊಟ್ಟಿಗೆ ಹತ್ತಂಗಿಲ್ಲ ಅದನ್ನ ದಾಂಡಿಗೆ ಸರಿಸಿಡ್ಬೇಕಾಗೈತಿ ಹಂಗ ಹೇಳತ್ತೇರಿ ಗಂಡ ಹಾಡೋರು ಏನಂತ ಹೇಳತ್ತಾನು ತಮ್ಮ ಹಾಡಿಕೆ ಮಾಡಿದ್ರೆ ಹೆಂಗ ಮಾಡಿರ್ಬೇಕು ಹೆಂಗ್ರಿ ಹಾಡಿಕೆ ಮಾಡ್ರ ಈಗ ಗಂಡನ ಬೆಳೆಸ್ಕೊತ ಬಂದಿದ್ದಿ ಏನಕ ಸಂದಿನ್ಯಾಗ ಗಂಡ ದೊಡ್ಡವ ಗಂಡನೇ ಸರ್ವಸ್ವ ಗಂಡನೇ ಹೆಚ್ಚಿನವ ಅಂತ ಹೇಳಿದ್ದಿ ಮಹಾಭಾರತ ಲೇಖಿ ನಾವು ಗಂಡ ಕಮ್ಮಿ ಅದೇ ಅಂತ ಹೇಳಿ ಪುರಾಣ ಲೇಖಿ ಗಂಡನ ಕಮ್ಮಿ ಮಾಡ್ಕೊತ ಬಂದಿದ್ದೀವ ಗಂಡನ ಮಾಡ್ಕೊಳ್ಳೋದ ಮುಕ್ತಿ ಗಂಡಾಳ ಶಬರಿ ಅಂತ ಹೇಳ್ಕೊತ ಬಂದಿದ್ದೀವ ಅವಾಗ ಇವ್ರೇನು ಹೇಳ್ರಿ ಇವ್ ಹೇಳ್ತಾನು ಶಬರಿಗೆ ದೇವ್ರಂದ್ರ ಗಂಡ ಗುರು ಅಂದ್ರ ಗಂಡ ಏ ತಮ್ಮ ಯಾರ ಊರಾಗ್ರೆ ಬಡಸ್ಕೊಂಡು ಹಾದಿ ಇದನ್ನ ಇದ ಹೇಳಿ ಹೇಳಿ ಮತ್ತೊಂದು ಊರಾಗ ಇದು ಹೇಳಿ ರಾಮಕಿಗೇನ ಗಂಡ ಆಗ್ತಾನ ಶಬರಿಗೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಪ್ರಸಾದ ಬೇರೆ ಗುರು ಲಿಂಗ ಜಂಗಮ ಪಾದದಕ್ಕ ಪ್ರಸಾದನ ಬೇರೆ ಬಾಳೆಹಣ್ಣ ಹೊರಗಿರ್ತಾಗ ಹಣ್ಣ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಹಂಗ ಗುರುನ ಬೇರೆ ದೇವರ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಹಿಂಗ ರಾಮ ಬೇರೆ ಗಂಡ ಬೇರೆ ಗುರುನ ಬೇರೆ ರಾಮ ಶಬರಿಗೆ ಗಂಡ ಅಲ್ಲವ ನಿನಗ ನಾ ಕೇಳಿದ್ದ ಬೇರೆ ನೀ ಬಂದ ನನಗ ಹೇಳೋದ ಬೇರೆ ಶಬರಿಗೆ ಗಂಡ ಇಲ್ಲ ಗಂಡಿಲ್ಲದ ಮುಕ್ತಿ ಗಂಡಾಳತನ ಸಿದ್ಧಾಂತ ಕೊಟ್ಟನಿ ಏ ಇಲ್ಲ ಆಕಿಗೆ ಇಂಥವನ ಗಂಡದ ಅನ್ನುವತ್ತ ನೀ ಸಿದ್ಧಾಂತ ಕೊಡ್ಬೇಕಾಗಿತ್ತು ಸಿದ್ಧಾಂತ ಕೊಡ್ಬೇಕಲ್ಲ ರಾಮಕಿ ಗಂಡದಾನ ಅಂತ ಹೇಳ್ತಿ ಎದರ್ಲೇರೆ ಬಡಿಲ್ ನಿಮ್ಮನ ವಿಚಾರ ಮಾಡಿ ಮಾತಾಡೋ ಹುಡುಗ ಬಾಳ ಮೊದಲ ನಿನಗೊಂದು ಮಾತು ಹೇಳ್ತಾನ ಮಸೀಮಿನಾಳದವ್ರು ನಾವು ಪೇಚಿನಾಗ ಹಾಕಿ ಒಮ್ಮೆ ಸಿಗಿಸಿ ಕೆಳಗೆ ಒಗದಿವ ಎದ್ದ ಆಳಾಗು ಮುಸ್ಕಿಲತ್ತಿ ಬಾಳ ಬಿರಿ ಅದಕ್ಕ ಹೇಳೇನ್ಯ ಮಸೀಬಿನಾಳದವ್ರ ಸಂಗಟ ಹಾಡಿಕೆ ಮಾಡೋದ ಬೇರೆ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದ ಬೇರೆ ಮಸೀಬಿನಾಳ ವಿದ್ಯಾ ಬರೇ ಹಾಡಿಕೆಗೆ ಬರ್ತಾಳಂದ್ರ ಸಾಕು ಏನಾಗ್ತದ ಎಷ್ಟೋ ಗಂಡಾಡು ಬಗಲಾಗ ಉರಿ ಬಿಟ್ಟ ಕೌಂದಿ ಹೊಚ್ಕೊಂಡು ಮನ್ಯಾಗ ಮನಿಗೆ ಅವ ಕಿವ್ ಬಂದ ನೋಡ್ರಿ ನೀನ್ ಹುಟ್ಟಿದ್ದು ಕಣ್ ತೆರದಾನ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ಅಪ್ಪ ಇದು ಅಲ್ಲದ ತಮ್ಮ ಈಗ ಹೆಂಗ ಈಗ ಸುದ್ದಿ ಬೇರೆ ಬಂದದ್ರಿ ಏನ್ ಬಂದದ ಯಾಕಂದ್ರ ಈಗ ಹಾಲು ಬರ್ತಾವತ್ರಿಪ್ಪ ಹೆಂಗ್ರಿ ಹೆಂಗ ಹಾಲು ಬರ್ತಾವತ್ತ ಹಾಲು ಹೆಂಗ ಬರ್ತಾವತ್ತ ಹೆಂಗ ಗಂಡ ಮುಟ್ಟಿದ ತಕ್ಷಣ ಹಾಲು ಬರ್ತಾವ ಗಂಡ ಇರ್ಲಿಕ್ಕೆ ನಿನಗೆ ಹಾಲು ಬರಂಗಿಲ್ಲ ಅಂತ ಕಿವ್ ಬಂದ ನೋಡ್ರಿ ಹಾಲಿನ ಮಾರಿ ಅವ ಗಂಡ ಮುಟ್ಟ ಅಂದ್ರೆ ಎಟ್ ಬಂದಾವ ಮೊಳಕಾಲ ಮಟ್ಟ ಬಂದಾವ ಏನು ಸಂಟ ಮಟ್ಟ ಬಂದಾವ ಬೇಕ್ರಲ್ಲ ಹಾಲು ಎಟ್ ಬಂದಾವ ಏ ತಮ್ಮ ಗಂಡ ಮುಟ್ಟಿದ ಬಳಕ ಹಾಲು ಬರ್ತಾವತ್ತ ನೀ ಹೇಳ್ತಿ ನನಗೊಂದು ಸಂಶಯ ಬರ್ತದ್ರಿ ಏನಾಗೈತಿ ಈ ಎಕ್ಕೆ ಗಿಡಕ್ಕ ಹತ್ತಿ ಗಿಡಕ್ಕ ಕಳಿ ಗಿಡಕ್ಕ ಹಾಲು ಬಿದ್ದ ಹಾಲು ಇವನ ಹೋಗಿದ್ದನ ಅಲ್ಲಿ ಇವ್ರು ತ್ಯಾಕಿ ಹೊಡ್ಕೊಂಡ್ ಕೂತಾರ ಹೋಗಿ ಸುಮ್ಮ ನಿನ್ನ ಮಾತಿನಂತೆ ಕೇಳತ್ತನ್ನ ಗಂಡ ಮುಟ್ರ ಹಾಲು ಬರ್ತಾವ ಎಕ್ಕೆ ಗಿಡಕ್ಕೆ ಹಾಲು ಬಿದ್ದಾವ ಹತ್ತಿ ಗಿಡಕ್ಕೆ ಬಿದ್ದಾವ ಮತ್ತ ಕಳ್ಳಿ ಗಿಡಕ್ಕೆ ಬಿದ್ದಾವ ಇತ್ತಕ್ಕೆಲ್ಲ ಯಾರು ಹಾಲು ಕೆಡಿವ್ಯಾರು ಇವ್ರ ಅಲ್ಲಿ ತ್ಯಾಕಿ ಹೊಡ್ಕೊಂಡ್ ಕೂತಾರ ಅಲ್ಲಿ ಹೋಗಿದ್ದೇನ ಲಕ್ಷ್ಮಣ ಮತ್ತ ಎಕ್ಕೆ ಗಿಡದಾಗ ಗಿಡಗಳು ಫರ್ಕ್ ಅದಾವ್ರಿ ಮತ್ತ ಹೆಣ್ಣ ಎಕ್ಕೆ ಗಿಡನ ಬೇರೆ ಗಂಡ ಎಕ್ಕೆ ಗಿಡನ ಬೇರೆ ಹೆಣ್ಣ ಎಕ್ಕೆ ಗಿಡ ಕಟ್ಟ ಹಾಲು ಬೀಳ್ಬೇಕಾಗಿತ್ತು ಗಂಡ ಎಕ್ಕೆ ಗಿಡಕ್ಕೆ ಏನಾಗತೈತಿ ಅದಕ್ಕೂ ಹಾಲು ಬೀಳೋದವ ಅದಕ್ಕೆ ಯಾರು ಹೋಗಿ ಮುಟ್ಟ್ಯಾರ ಇವನ ಹೋಗಿದ್ರಿ ಇವಂದು ಓದ ಊರಿದ್ದಲ್ಲಿ ಅಲ್ಲ ನಿನ್ನ ಹಾಲಿಗೆ ಬೆಂಕಿ ಹತ್ತಲಿ ಏನು ಮಾತಾಡತಿ ಏ ತಮ್ಮ ಏನಾಗೈತಿ ಇದೊಂದು ಮಾತ ಹೆಣ್ಣಿಗೇನ ಗಂಡ ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗೆ ಹಾಲು ಬರ್ತಾವ ಒಪ್ಪಗೋಣ ಹೌದೌದ್ರಿ ನಿನ್ನ ಮನೆಗೆ ಬಂದ ಬಳಕ ನನಗೆ ಎದಿಗೆ ಹಾಲು ಬಿದ್ದವು ಸತತ ಬೀಳ್ಕೋತ ಇರ್ಬೇಕವ ಇರ್ಬೇಕ್ರಿ ನೀ ಒಂದು ಸಲ ಮುಟ್ಟಾಟ ಗಪ್ಪ ಇರ್ತೇನೆ ಅದ್ರ ಮೇಲೆ ವಯಸ್ಸಾದ ಮೇಲೆ ಯಾಕೆ ಗಪ್ಪ ಆಗ್ತಾವ ಹಾಲು ಅವಾಗ ಯಾಕೆ ಬರಂಗಿಲ್ಲ ಅವಾಗ ಎಷ್ಟಾಗಿರ್ತಾವ ವಯಸ್ಸ ತಮ್ಮ ನೋಡು ಇವಂಗೂ ಒಂದು 50 ಆಗಿರ್ತಾವ ನನಗೊಂದು 45-50 ತಿಳ್ಕೊ ನಿಮಗೂ 50 ಹಿಡ್ಲಿ ಮತ್ತ ಅವಾಗ ಮುಟ್ಟುಗೊತ್ತ ಇರ್ತಿಲ್ಲ ಲಕ್ಷ್ಮಣ ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಅವಾಗ ಇವ್ರು ಸ್ವಿಚ್ ಆಫ್ ಆಗಿರ್ತೈತ್ರಿ ಬ್ಯಾಟ್ರಿ ಇಸ್ ಕಣದಾಳ ಲಕ್ಷ್ಮಣ ಇಸ್ ಲೋ ಮತ್ತ ಚಾರ್ಜ್ ಹಾಕ್ಲಕ್ ಇಲ್ಲೇ ಬರ್ಬೇಕ ಈ ಕಡೆ ರೀ ನಮ್ಮ ಬೋರ್ಡ್ಕ ಬರ್ಬೇಕತ್ತೀಯ ಇಲ್ಲೇ ಬೋರ್ಡ್ಕ ಬರ್ಬೇಕ ತಮ್ಮ
ಬ್ಯಾಟ್ರಿನಿಂದ ಲೋ ಮಾಡೋದು ನನ್ನ ಕೈಯಾಗದ ಹೊಳ್ಳಿ ಚಾರ್ಜ್ ಮಾಡೋದು ನನ್ನ ಕೈಯಾಗದ ಗೋಂಬಿ ಬೇಕ್ರಲ್ಲ ಮುಂದೆ ಗೋಂಬಿ ಬಿದ್ದಾಗ ಮಾಯ ಸುಮ್ಮ ಗೊಂಬಿದ್ದಾಗ ಒಳಗ ಕಾಮ ಉತ್ಪತ್ತಿ ಆಗ್ತತಿ ದೋತ್ರ ನೋಡ್ರೆ ಮಾಯ ಆಗುದಿಲ್ಲ ದೋತ್ರ ನೋಡ್ರ ಮಾಯ ಆಗ್ತತಿ ನಾ ಬಡದಾಡ್ ಚಾಲು ಆಗ್ತಾವ ಸೀರಿದ್ರ ನಾ ನೋಡಿ ಹೆಂಗ ಜಿಗಿದಾಡ್ತಾನ ಥೈ ಥೈ ಕುಣಿತಾನ ಅದಕ್ಕೆ ತಮ್ಮ ಏನ ಗಾಂಡ ಮುಟ್ರ ಬೀಳ್ತಾವಂದಿ ಮತ್ತೇನಾಗೈತಿ ಗಾಂಡನ ಮುಟ್ಸ್ಕೊಳಲ್ದ ಹೋಗ್ಬೇಕು ಇದು ಹಾಲು ಬಿದ್ದಾವ ಯಾರಿಗ್ರಿ ಇದೆಲ್ಲ ಬಹಿರಂಗದಾನ ತಿಂದ ಪುರಾಣ ಲೇಖಿ ಹೇಳ್ತಾನೆ ಕೇಳ ಹೆಂಗ ಗಾಂಡ ಮುಟ್ಟ ಅಟ್ಟ ಹಾಲು ಬೀಳ್ತಾವಂದಿ ಗಾಂಡನ ಮುಟ್ಸ್ಕೊಳಲ್ದನ ಹೋಗ್ಬೇಕು ಹಾಲು ಬಿದ್ದಾವ ಯಾರಿಗ್ರಿ ಯಾವ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಅಡಿವ್ಯಾಗ ಏನಾತು ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಬೀರ ದೇವ್ರ ಒಂದ ತೊಟ್ಲ ಒಳಗ ಬಿದ್ದಾಳತ್ತಿದ್ದ ಏನಾತ ಅವಾಗ ಬೀರ ದೇವ್ರ ಅಳುವಂತ ಟೈಮ್ ಅಕ್ಕವ ಮಾಯವನ ಕಿವಿಗೆ ಶಬ್ದ ಬಿತ್ತಿದ ಬಂದ ಏನಾತು ಯಾವ ಕೂಸಳ ಕತ್ತದವ ಇಷ್ಟೊಂದ ಹೇಳಿ ತಿಳ್ಕೊಂಡು ಅಕ್ಕವ ಮಾಯವ ಹೋಗಿ ತೊಟ್ಲ ಒಳಗ ಅಳುವಂತ ಬೀರ ದೇವರ ನೋಡ್ರು ಅವಾಗ ನೋಡಿದ ತಕ್ಷಣ ಬೀರ ದೇವರು ತಳ ತಳ ಹೊಡಿಲತ್ತಿತ್ತ ಬಂಗಾರ ವರ್ಣ ಕೂಸ ಅವಾಗ ಕೂಸಿನ ಶಬ್ದ ಕೇಳಿದ ತಕ್ಷಣ ಏನಾತು ಯಾವ ಮಾಯವನ ಎದಿಗೆ ಹಾಲು ಬಿದ್ದವತಮ್ಮ ಆಕಿನ ಯಾವಲ್ಲಿ ಗಂಡನು ಇಲ್ಲ ಆಕಿಗೆ ಅವಾಗ ಗಂಡನ ಮಾಡ್ಕೊಳಕ್ಕಿಂತ ಮುಂಚೆನ ಮಾಯವನ ಎದಿಗೆ ಹಾಲು ಬಿದ್ದವ ಬೇಕಾದ್ರ ಹಾಲು ಮತದ ಸಮಾಜದವ್ರನ್ನ ಹೋಗಿ ಕೇಳು ಸದ್ದ ಇದು ಬೇಕಂದ್ರ ಪುರಾಣ ಲೇಖಿ ಅಲ್ಲಿ ಹೋಗ್ಯಾರ ನೀವು ಗಾಂಡ್ರ ಅವಾಗ ಹೋಗಿದ್ರು ಹಂಪರ್ಕೊಂಡ ಅವಾಗ ಹೋಗಿ ಬಿಡ್ಬೇಕಲ್ಲ ಬಂದ ಅದನ್ನ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡು ಹಾಲು ಬಿದ್ದದ್ರಿ ನಮ್ಮಲ್ಲಿ 70 ವರ್ಷ ಆತು ಒಟ್ಟ ಹಾಲು ಬಿದ್ದಿಲ್ಲ ಅಲ್ಲಿ ಏನೂ ಇಲ್ಲ ಬೀಜ ಬೆಳಿವಾತು ಹಾಲು ಬೀಳುವಾಲು ಅಂದ್ರೂ ಇರ್ಬೇಕು ತಮ್ಮ ಹಂಗ ಬೀಜನಾಗ ಬೀಜ ಕಣದಾಳ ಬೀಜ ಪರ್ಕದ ಗಪ್ಪೊಂಜರ ಇದು ಹೆಂಗ್ರಿ ಎಲ್ಲಾ ಬೀಜ ಲೌಕರ್ ನಾಡ್ತಾವ ಖರಿ ಇವು ಬೀಜ ಬೇರೆ ರೀ ಇದು ಹೆಂಗ ಇವು ಕೋತಂಬರಿ ಬೀಜ ಇದ್ದಂಗ ಚಪ್ಪಲ್ ಗಾಲಿ ಅರ್ಧ ಚಂಡಾಟ ನಾಡ್ತಾವ್ರಿ ಇವು ಅನಕತಕ ಇಲ್ಲ ಇವು ಅನಕತಕ ಗಪ್ಪ ಇರ್ತೈತಿ ಇದು ಗಡಿ ತಮ್ಮ ನಮಗ ಅಸಲಿನ ಮಾತಾಡಬೇಡ ಅಸಲಿನ ಮಾತಾಡಿದಿ ಏನಾಗ್ತದ ನಿನ್ನ ಮಣ್ಣು ಕುಡ್ತಕ್ಕ ಬಿಟ್ಟು ಮಗಳ ಅಲ್ಲ ಇದು ಅಲ್ಲದ ಏನ್ ಹೇಳಿದಿ ಅಪ್ಪ ಬಾಳ ದೊಡ್ಡ ಅಪ್ಪ ಬಾಳ ದೊಡ್ಡ ಅಂತ ಹೇಳ್ತಾನೆ ಕೂಡ ಅವ್ರ ಅಪ್ಪನ ಸುದ್ದಿ ತೆಗದ ಅವನ ಕೈಯಾಗ